ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಡ್ರಾಯಿಂಗ್ ವಿಡಿಯೋ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೀರಾ? ಹೌದು ಫ್ರೆಂಡ್ಸ್, ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲ್ ಓಪನ್ ಆದಾಗಿಂದ ಲಾಂಗ್ ವಿಡಿಯೋ ನಾನು ಮಾಡಿಲ್ಲ ಡ್ರಾಯಿಂಗ್ಸ್ ಬಗ್ಗೆ. ಇವತ್ತು ನನ್ನ ಮಗ ಇಲ್ಲ, ನಂಗೆ ಲಾಂಗ್ ವಿಡಿಯೋ ಮಾಡಮ್ಮ, ನಾನು ಡ್ರಾಯಿಂಗ್ ಮಾಡ್ತೀನಿ ಅಂದ. ಅದರಿಂದ ನಾನು ಆಲ್ರೆಡಿ ಬೆಳಿಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಶಾರ್ಟ್ಸ್ ವಿಡಿಯೋ. ಅದು ಚೆನ್ನಾಗಿ ಓಡ್ತಾಯಿದೆ. ಅದು ಸೇಮ್ ವಿಡಿಯೋನೇ, ಅದನ್ನೇ ಲಾಂಗ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಶಾರ್ಟ್ಸ್ ವಿಡಿಯೋದಲ್ಲಿ ಸ್ವಲ್ಪ ಫಾಸ್ಟ್ ಇರುತ್ತೆ, ಅಷ್ಟು ಕ್ಲಿಯರಾಗಿ ಕಲಿಯೋಕ್ಕಾಗಲ್ಲ. ಆದ್ದರಿಂದ ನಾನು ಈ ಲಾಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಡ್ರಾಯಿಂಗ್ ಹೆಸ್ರು ಏನೋ ಇದೆ, ಹೇಳ್ತೀನಿ ನಾನು. ಅದರಿಂದ ತುಂಬಾ ಚೆನ್ನಾಗಿ ಬಂತು. ಫೈನಲಾಗಿ ನೋಡಿ ನೀವು. ಏಕೆಂದರೆ ಮಕ್ಕಳಲ್ಲಿ ಟ್ಯಾಲೆಂಟ್ ಇರುತ್ತೆ ಫ್ರೆಂಡ್ಸ್, ನಾವು ಗುರುತಿಸ್ಬೇಕಷ್ಟೆ. ಅದಕ್ಕೆ ಸ್ವಲ್ಪ ನಾವು ಎಂಕರೇಜ್ ಮಾಡಬೇಕು. ಯಾಕಂದರೆ ಎಂಕರೇಜ್ ಇಲ್ಲದ್ರೆ ಮಕ್ಕಳು ಏನೂ ಮಾಡೋಕ್ಕಾಗಲ್ಲ. ಇಲ್ಲ ನೀನು ಮಾಡ್ತೀಯಾ, ಚೆನ್ನಾಗಿ ಮಾಡ್ತೀಯಾ, ಬರೀ ನೀನು ಅಂದಾಗ ಅವ್ರಿಗೇನೋ ಒಂದು ಆಟದಲ್ಲಾಗಲಿ, ಡ್ರಾಯಿಂಗ್ಸಲ್ಲಾಗಲಿ, ಭರತನಾಟ್ಯ ಆಗಲಿ, ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಫ್ರೆಂಡ್ಸ್ ಎಲ್ಲರ ಮಕ್ಕಳಲ್ಲೂ. ನಾವು ಅದನ್ನು ಗುರುತಿಸ್ಬಿಟ್ಟು ನಾವು ಅದನ್ನು ಸ್ವಲ್ಪ ಪುಷ್ ಮಾಡಬೇಕಷ್ಟೆ. ಆಗ ಅವರೇ ಬೆಳೀತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ತುಂಬ ಡ್ರಾಯಿಂಗ್ಸ್ ಮಾಡ್ತಾನೆ ನನ್ನ ಮಗ. ಕಾಂಪಿಟೇಷನಲ್ಲೆಲ್ಲ ಭಾಗವಹಿಸಿದ್ದಾನೆ. ಮಕ್ಕಳ ಕೂಟ ಹತ್ರ ವರ್ಷಕ್ಕೊಂದ್ಸತಿ ಕಾಂಪಿಟೇಷನ್ ಇಕ್ತಾರೆ. ಪ್ರಜಾವಾಣಿಯಲ್ಲಿ ಅದು ಬಂದೇ ಬರುತ್ತೆ. ಆವಾಗ ನಾನು ಯಾವಾಗ ಅದು ಮಕ್ಕಳ ಕೂಟದ ದಿನ, ನಾವು ಹೋದ ವರ್ಷ ನಾವು ಇದು ಪರಿಸರ ಮಾಲಿನ್ಯಗೆ ಕಾಂಪಿಟೇಷನ್ ಇಕ್ಕಿದ್ರು. ಆವತ್ತು ಅಷ್ಟೇ ಅವನಿಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಅಲ್ಲೂ ಮಾಡಿದ್ದ ಅವನು. ತುಂಬ ಚೆನ್ನಾಗಿ ಮಾಡ್ತಾನೆ. ಯಾಕಂದರೆ ನಾನು ಅದೇ ಏಜಲ್ಲಿ ಅಷ್ಟು ಹುಚ್ಚಿತ್ತು, ಡ್ರಾಯಿಂಗ್ಸ್ ಅಂದರೆ ಅಷ್ಟು ಇಷ್ಟ ಆಯಿತು. ಆದರೆ ಈ ಲೆವೆಲ್ಗೆ ಇರಲಿಲ್ಲ. ಇವನು ಯಾವ ಲೆವೆಲ್ಗೆ ಬಂದಿದ್ದಾನೆ ಅಂದರೆ, ಒಂದು ಮನುಷ್ಯ ಎದುರುಗಡೆ ಕೂತಾಗ ಬರೆಯೋ ಕೆಪಾಸಿಟಿ ಬಂದಿದೆ. ಆ ರೇಂಜಲ್ಲಿ ಮಾಡ್ತಾನೆ. ಆದರೆ ನಂದು ಆ ರೇಂಜ್ ಇರಲಿಲ್ಲ. ಏನು ನೋಡ್ತೀನೋ ಅದನ್ನು ಗಣೇಶ ಆಗಲಿ, ಸುಮ್ಮನೆ ದೇವರುಗಳು ಬಿಡಿಸ್ತಾ ಇದ್ದೆ. ಇವನು ಆ ಥರ ಅಲ್ಲ. ಪ್ರತಿಯೊಂದು ಡ್ರಾಯಿಂಗ್ ಮಾಡಬೇಕಂದ್ರೂ ಫುಲ್ ಇಂಟ್ರೆಸ್ಟ್ ಕೊಟ್ಟು 1 ಅವರ್ ಆಗಲಿ 2 ಅವರ್ ಆಗಲಿ ಬಿಡಿಸ್ತಾನೆ. ಈ ಡ್ರಾಯಿಂಗ್ ಬಿಡ್ಸೋಕ್ಕೆ ಮಿನಿಮಮ್ 1 ಅವರ್ ಆದರೂ 1 ಅವರ್ ಮೇಲೇ ಟೈಮ್ ತೊಗೊಂಡಿದ್ದಾನೆ. ಟೈಮ್ ತೊಗೊಂಡ್ರೂ ಪರ್ಫೆಕ್ಟಾಗಿ ಬರಬೇಕು. ಏನೋ ಬರಿತೀವಿ, ಏನೋ ಮಾಡ್ತೀವಿ ಅಂತಲ್ಲ, ಪರ್ಫೆಕ್ಟಾಗಿ ಬರೀಬೇಕು. ಇದಕ್ಕೆ ಪೆನ್ಸಿಲ್ ಅನ್ನೋದು ಸಪ್ರೇಟ್ ಬರುತ್ತೆ. ಅದು ಡ್ರಾಯಿಂಗ್ಸ್ಗಂತಲೇ 3D ಪೆನ್ಸಿಲ್ ಬರುತ್ತೆ. ಅದು ಸಪ್ರೇಟ್ ತೊಗೊಂಡು ಕೊಡ್ತೀನಿ ನಾನು. ಅದರಲ್ಲಿ ಅಂದರೆ ಮಾಮೂಲಿ ಪೆನ್ಸಿಲ್ಲು ಮಾಡ್ತೀವಿ, ಇದರಲ್ಲಿ ಕೆಲವು ಶೇಡಿಂಗ್ಸ್ ಇರುತ್ತೆ. ಅದರಿಂದ ನಮಗೆ ಆ ಪೆನ್ಸಿಲೇ ಬೇಕಾಗುತ್ತೆ, ಡ್ರಾಯಿಂಗ್ ಪೆನ್ಸಿಲು. ಬೇರೆದು ಬರುತ್ತೆ ಫ್ರೆಂಡ್ಸ್ ಎಲ್ಲದರಲ್ಲೂ. ನಾನು ಆ ಏಜಲ್ಲಿದ್ದಾಗ ಮಾಮೂಲಿ ನಟರಾಜ ಪೆನ್ಸಿಲ್ ಬರ್ತಾಯಿತ್ತಲ್ಲ, ಅದರಲ್ಲೇ ನಾನು ಬಿಡಿಸ್ತಾ ಇದ್ದಿದ್ದು. ಈಗ ಗೊತ್ತಲ್ವ, ಕಾಲ ಬದಲಾಗಂಗೆ ಎಲ್ಲ ಬದಲಾಗೋಗಿದೆ. ಶೇಡಿಂಗ್ ಪೆನ್ಸಿಲ್ ನೋಡಿರಿ, ಈಗ ಈ ಕೂದಲು ಅದು ಮಾಡೋಕ್ಕೆ ಬೇರೆ ಶೇಡಿಂಗ್ ಇರುತ್ತೆ. ಕೆಲವು ಜಾಗದಲ್ಲಿ ಶೇಡಿಂಗ್ ಮಾಡೋಕ್ಕೆ ಮಾತ್ರ ಅದಕ್ಕೆ ತುಂಬ ಇರುತ್ತೆ. ಒಂದು 10-15 ಥರ ಒಂದೇ ಥರ ಪೆನ್ಸಿಲ್ ನೋಡೋಕ್ಕೆ ಮಾತ್ರ ಒಂದೇ ಥರ ಇರುತ್ತೆ. ಅದ್ರಲ್ಲಿ ತುಂಬ ವೆರೈಟೀಸ್ ಇದೆ ಶೇಡಿಂಗಲ್ಲಿ ಮಾತ್ರ. ತುಂಬಾ ಚೆನ್ನಾಗಿ ಬಂತು. ಫೈನಲ್ ಲುಕ್ ನೋಡಿರಿ, ಇದು ತುಂಬಾ ಚೆನ್ನಾಗಿ ಬಂತು. ಪೇಷನ್ಸ್ ಇರಬೇಕು ಫ್ರೆಂಡ್ಸ್. ಯಾರಿಗೆ ಪೇಷನ್ಸ್ ಇರುತ್ತೋ ಅವರೇ ಡ್ರಾಯಿಂಗ್ ಆಗಲಿ, ಮೆಹಂದಿ ಆಗಲಿ ಆ ಥರ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ, ನನ್ನ ಮಗ ಬರೆದಿರೋ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.